ಭಾರತಕ್ಕೆ ಆಯಿಲ್ ಸಪ್ಲೈ ಮಾಡಲಿಕ್ಕೆ ಅನೇಕ ರಾಷ್ಟ್ರಗಳಿಂದ, ಅದರಲ್ಲಿ ರಷ್ಯಾದಿಂದ ನಮಗೆ ಒಂದು ರೀತಿ ಅವಕಾಶ ಇದೆ, ಮತ್ತು ಇರಾನ್ ಸಹ ಆಶ್ವಾಸನೆ ಕೊಟ್ಟಿದೆ. ಅದರಿಂದ ಇದೊಂದು ತಾತ್ಕಾಲಿಕವಾದ ಸವಾಲು. ಆ ತಾತ್ಕಾಲಿಕವಾದ ಸವಾಲನ್ನು ನಾವು ಸ್ವೀಕರಿಸಿ. ಎರಡನೇದು, ಇನ್ನೊಂದು ದೊಡ್ಡ ಪಾಯಿಂಟ್ ಭಾರತಕ್ಕಿಂತ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ನಾವು. ಏನು, ನೀವು ಎಷ್ಟು ದಿವಸ ಅಂತ ಈ ರೀತಿ ಯುದ್ಧವನ್ನು ಮಾಡಿ ನಿಮಗೆ ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿ ನೆಲೆ ಮೇಲೆ ನೀವು ಅಟ್ಯಾಕ್ ಮಾಡಿ, ವಾಟ್ ಬಿಸ್ನೆಸ್ ಯು ಹ್ಯಾವ್ ಟು ಅಟ್ಯಾಕ್ ಆನ್ ದಿ ಆಯಿಲ್ ಏರ್ಪೋರ್ಟ್ಸ್ ಅಂಡ್ ಅದರ್ ಬಿಸ್ನೆಸ್ ಸೆಂಟರ್ಸ್ ಅಂಡ್ ಆಲ್ ದಟ್. ಸೊ ಇರಾನ್ ಆಲ್ಸೋ ಈಸ್ ಫೂಲಿಶ್. This war will not make anybody to win. Both are going to lose that also. So therefore, ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಏನಂದರೆ, ನಿಮ್ಮ ಐಡೆಂಟಿಟಿಯನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಕಮೇನಿ ಅಥವಾ ಅವರ ಒಂದು ಕ್ಲರ್ಜಿ ಆಡಳಿತವನ್ನು ಮುಂದುವರಿಸ್ಕೊಡಿ. ದಟ್ ಇಸ್ ಯುವರ್ ಇಂಟರ್ನಲ್ ಪ್ರಾಬ್ಲಮ್. ಇಟ್ ಈಸ್ ಹೆಲ್ ಫಾರ್ ಯು ಆರ್ ಹೆವೆನ್ ಫಾರ್ ಯು. ದಟ್ ಇಸ್ ನಾಟ್ ವೈ ಯು ಶುಡ್ ಅಟ್ಯಾಕ್ ದಿ ಸುನ್ನಿ ಕಂಟ್ರೀಸ್. ಬಟ್ ಸರ್, ಅಲ್ಲ, ಅದನ್ನೇ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ. ಬಟ್ ಯುದ್ಧದ ಸಂದರ್ಭದಲ್ಲಿ ಸಪನ್ ಸರ್ ನಿಮ್ಗೆ ಬರ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಯುದ್ಧದ ಸಂದರ್ಭದಲ್ಲಿ ಅಥವಾ ಚಿಕ್ಕ ಪುಟ್ಟ ಜಗಳದ ಸಂದರ್ಭದಲ್ಲೂ ಯು ಶುಡ್ ಹಿಟ್ ವೇರ್ ಇಟ್ ಹರ್ಟ್ಸ್ ಮೋಸ್ಟ್. ಇರಾನ್ ಮಾಡ್ತಿರೋದೇನು? ಈಗ ಇರಾನು ನೀವು ಅಮೆರಿಕಾ ತನಕನೇ ನಾನು ಮಿಸೈಲ್ ಕಳಿಸ್ತೀನಿ ಅಂದ್ರೆ ಪ್ರಾಕ್ಟಿಕಲಿ ಕಷ್ಟ ಇದೆ. ಇಸ್ರೇಲ್ ಮಾತ್ರ ನಾನು ಟಚ್ ಮಾಡ್ತೀನಿ, ಅಮೆರಿಕನ್ ಟಚ್ ಮಾಡಲ್ಲ, ಅದು ಕಷ್ಟ ಇದೆ ಇರಾನ್ ಪಾಲಿಗೆ. ಹಾಗಾಗಿ ಅಮೆರಿಕ ಯಾವಾಗ ಹೆದರುತ್ತೆ, ಬಿಸ್ನೆಸ್ ವಿಚಾರದಲ್ಲಿ ಯಾವಾಗ ಇಂಟರ್ನ್ಯಾಷನಲ್ ಪ್ರೆಷರ್ ಬಿಲ್ಡ್ ಆಗುತ್ತೆ, ಅವಾಗ ಅಮೆರಿಕ ಹಿಂದೇಟ್ ಹಾಕ್ಬಹುದು ಅನ್ನೋ ಕಾರಣಕ್ಕೆ ಸೌದಿಯಲ್ಲಿರ್ತಕ್ಕಂಥ ನೇವಿ ಬೇಸು ಹಾಗೆ ಅಮೆರಿಕ ಮಿಲಿಟರಿ ಬೇಸ್ ಮೇಲೆ ಕ್ಲಾರಿಫೈ, ಮಿಲಿಟರಿ ಬೇಸ್ ಮೇಲೆ ಅಟ್ಯಾಕ್ ಮಾಡೋದು ದಟ್ ಇಸ್ ಓಕೆ ಯುದ್ಧದಲ್ಲಿ. ಯಾಕಂದರೆ ಎನಿಮೀಸ್ ಸ್ಟ್ರೆಂತನ್ನು ನೀವು ನಾಶ. ವೈ ಯು ಶುಡ್ ಅಟ್ಯಾಕ್ ಆರ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಏರ್ಪೋರ್ಟ್ಸ್ ಅಂಡ್ ಅದರ್ ವಾಟ್ ಎವರ್ ಕೈಂಡ್ ಆಫ್ ಪೀಪಲ್ ಆರ್ ದೇರ್ ಸಿವಿಲಿಯನ್ ಏರಿಯಾಸ್ ಇರುತ್ತೆ. ಅವ್ರಿಗೆ ತೊಂದರೆ ಆಗ್ತಾ ಇದೆ. ಆ ತೊಂದರೆ ಆಗೋದ್ರಿಂದ ನಾವು ಹೇಗೆ ಅಮೆರಿಕ ಈ ಒಂದು ಮೂರ್ಖತನವನ್ನು ಮಾಡಿದೀವೋ ಹಾಗೇನು ಇರಾನ್ ಮೂರ್ಖತನವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ ಏನು, ಈ ಯುದ್ಧವನ್ನು ನೀವು ಬಹಳ ದಿವಸ ಮುಂದುವರ್ಸ್ಕೊಂಡಾಗ ಸಾಧ್ಯ ಇಲ್ಲ. ಆಮೇಲೆ ಇದರ ಡ್ಯಾಮೇಜಸ್ ಯಾರು ಕೊಡೋದು? ನಾಳೆ ಅಮೆರಿಕಾದವ್ರು ಹೇಳ್ತಾರೆ, ನಿಮ್ಮ 14 GCC ರಾಷ್ಟ್ರಗಳಿಗೆ ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಶರಣಾಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಆಯ್ತು, ಇಸ್ ಎ ಬಿಸ್ನೆಸ್. ಈ ಬಿಸ್ನೆಸ್ ಅನ್ನ, ಇದರ ಒಂದು ಲಾಭವನ್ನ ಪಡಿತಕ್ಕಂಥದ್ದು ಮತ್ತೆ US ಆಗುತ್ತೆ, ಮತ್ತೆ ಇರಾನ್ಗೆ ಏನು ಲಾಭ ಇಲ್ಲ. ಮತ್ತೆ ಆ ರಾಷ್ಟ್ರಗಳು ಯಾವತ್ತೂ ಇರಾನ್ ಜೊತೆಗೆ ಹೋಗುವುದಿಲ್ಲ. ಕಾರಣ ಅವರಿಗೆ ಶಿಯಾ ಸುನ್ನಿಯ ವ್ಯತ್ಯಾಸ ಇದೆ. ಜೊತೆಗೆ ಅವರಿಗೆ ನ್ಯೂಕ್ಲಿಯರ್ ಶಸ್ತ್ರಗಳನ್ನು ಅವರು ತಡಿಬೇಕಾದ್ರೆ ನಾವು ಅಮೆರಿಕ ಮತ್ತು ಇಸ್ರಾಯಲ್ನೊಂದಿಗೆ ಇರಬೇಕು ಅಂತಕ್ಕಂಥದ್ದಿದೆ. ಇಲ್ಲದೆ ಹೋದರೆ ಇರಾನ್ ಆ ಒಂದು ನ್ಯೂಕ್ಲಿಯರ್ ಶಸ್ತ್ರ. ಆ ದೃಷ್ಟಿಯಿಂದ ನನಗೆ ತಿಳಿದಂಗೆ ಇಬ್ಬರಿಗೂ ಒಂದು ಎಚ್ಚರಿಕೆ ಇದು. ಏನು, ನಿಮ್ಮ ಅಧಿಕಾರದ ಮದ, ನಾನು ಯೂನಿಪೋಲಾರ್ ಆಗಿ ಯಜಮಾನ, ಹೆಗಿಮನಿ, ವಿಶ್ವದ ದೊಡ್ಡಣ್ಣ ಅಂತಕ್ಕಂಥ ಭ್ರಮೆ ಈಗ ಅದು ನಾಶ ಆಗಿದೆ. ಎರಡನೇದು, ಇರಾನ್ ಸಹ ಈ ರೀತಿಯ ಬುದ್ಧಿಯನ್ನು ಕಲಿದೆ ಹೋದ್ರೆ ಅದಕ್ಕೂ ತೊಂದರೆ ದೊಡ್ಡ. ಇರಾನ್ ಅವರೇ, ಈಗ ಇರುವೆ ಭಾರ ಆನೆ ಭಾರ ಅನ್ನೋ ಮಾತಿದೆ. ಕಷ್ಟ ಅಂತ ಬಂದಾಗ ಎಲ್ರಿಗೂ ಕಷ್ಟವೇ, ಅವ್ರವರ ಸಹಿಷ್ಣುತೆ ಶಕ್ತಿ ಆಧಾರದ ಮೇಲೆ. ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಭಯವೇ, ಅದ್ ನಾನು ಕಮ್ಮಿ ಅಂತ ಹೇಳ್ತಿಲ್ಲ. ಆದ್ರೆ ನೀವು ಬಹ್ರೇನ್ನಲ್ಲಿ ನಿಂತ್ಕೊಂಡು ಪ್ರಾಣ ಉಳಿಯುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಬದುಕ್ತಿರುವವರನ್ನ ಕೂಡ ನೋಡಿದ್ದೀರಿ. ಅಂತ ಪರಿಸ್ಥಿತಿ ನೋಡಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ LPG ಮೇಲೆ ನಡೀತಿರುವ ಈ ಪೊಲಿಟಿಕಲ್ ವಾರ್ ಇದೆಯಲ್ಲ, ಇದನ್ನ ಹೇಗೆ ಗಮನಿಸ್ತೀರಿ ಸಫಾನ್ ಅವರು? ಆಕ್ಚುಲಿ ನೋಡಿ, ನಮ್ಮ ದೇಶದ ಪ್ರಜೆಗಳಿಗೆ ಅದು ಇಂಡಿಯಾದಲ್ಲಿ ಇಂಟರ್ನಲ್ ಆಗಿರ್ಬೋದು, ಈ ಹೊರ ದೇಶದಲ್ಲಿ ಇರುವವರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅದು ಸಮಸ್ಯೆನೇ. ಮನುಷ್ಯ ನೋಡಿ, ಸಣ್ಣ ಆಯುಷ್ಯ ಇರೋದು, ಏನೋ 500 ವರ್ಷ ಬದುಕಲಿಕ್ಕಿಲ್ಲ. ಈ ಸಣ್ಣ ಬದುಕಿನಲ್ಲಿ ಕಷ್ಟ ಅದು ಇದು ನೋಡಿ. ಗಲ್ಫ್ ಅಲ್ಲಿ ನನ್ನ ಸ್ನೇಹಿತ ಒಬ್ರು, ಅವರು ಬೇರೆ ಧರ್ಮದವರು, ಅವ್ರು ಕಾಲ್ ಮಾಡಿ ಒಂದು ವಿಷಯ ಹೇಳಿದಾಗ ನನ್ಗೆ ಅವರ ನೋವು, ಸಂಕಷ್ಟ, ಅವರು ಪಟ್ಟಿರುವಂತ ಯಾತನೆ ಗೊತ್ತಾಯ್ತು. ಆಕ್ಚುಲಿ ಎಲ್ರಿಗೂ ಒಂದೇ ರೀತಿಯ ಧೈರ್ಯ ಇರಲ್ಲ. ಕೆಲವರು ನೋಡಿ, 1,000 ರೂಪಾಯಿ ಸಾಲ ಇದ್ರು ಕೂಡ ಆತ್ಮಹತ್ಯೆ ಅಂತ ಯೋಚನೆಗೆ ಹೊರಡುವಂತ ಜನರು ನಮ್ಮ ನಡುವೆ ಇದ್ದಾರೆ. ಸೊ ನೋಡಿ, ಇನ್ನು ಕೆಲವು ಬಿಸ್ನೆಸ್ ನೋಡಿ, ಹೋಟೆಲ್ ಬಿಸ್ನೆಸ್ ಎಲ್ಲ ತುಂಬಾ ಸಾಲ ಮಾಡಿ, ಬ್ಯಾಂಕ್ ಲೋನ್ ಎಲ್ಲ ಮಾಡಿ ಕಟ್ಟಿರುವವರು, ಅದು 4-5 ದಿನ ಬಂದಾಗುವಾಗ ಅದರ ಅನುಭವಿಸಿದವರಿಗೆ ಗೊತ್ತಿರ್ಬೋದು. ನಮ್ಗೆಲ್ಲ ಅದನ್ನು ಫೀಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ಅದನ್ನೆಲ್ಲ ಅನುಭವಿಸಿದವರಿಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಇರ್ಬೋದು, ಕೆಲಸಗಾರಿಗೆ ದುಡ್ಡು ಕೊಡ್ಲಿಕ್ಕೆ. ಇದೆಲ್ಲ ಹೇಗೆ ಆಯ್ತು ಅಂತ ನಾವು ನೋಡುವಾಗ ನಾವು ಫ್ಯಾಕ್ಟ್ ಮಾತಾಡ್ಬೇಕು. ನಮ್ಗೆ ಯಾವುದೇ ಮೇಲೆ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ಆತರ ಅವ್ರು ಹೇಳಿದ್ರಲ್ಲ, ಈ ಮುಂಚೆ ಮಾತನಾಡಿದವರು, ಇರಾನ್ ಈ ಯುದ್ಧದಲ್ಲಿ ಸೋಳುತ್ತೆ, ಇರಾನ್ಗೆ ಕೂಡ. ಇರಾನ್ ನೋಡಿ, ಇರಾನ್ ಅರಬ್ ರಾಷ್ಟ್ರಗಳ ಮೇಲೆ ದಾಳಿಗಳನ್ನು ಮಾಡಿಯೇ ಇಲ್ಲ. ಅಮೆರಿಕ ಸೇನಾ ನೆಲೆಗಳ ದಾಳಿ ಮಾಡಿ ಅರಬ್ ದೇಶಗಳು ಅಮೆರಿಕವನ್ನು ಒತ್ತಾಯ ಪಡಿಸಲಿಕ್ಕಾಗಿ ಮಾಡಿರುವಂತಹ ದೊಡ್ಡ ತಂತ್ರ ಅದು. ಯುದ್ಧದಲ್ಲಿ ತುಂಬಾ ತಂತ್ರಗಳಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು. ಅಮೆರಿಕ ಅರಬ್ ದೇಶಗಳ, ಇರಾನ್ ಇದೇನು ಗಲ್ಫ್ ರಾಷ್ಟ್ರಗಳ ಜೊತೆ ಅದನ್ನೇ ಹೇಳಿರೋದು, ನೀವು ಅಮೆರಿಕ ದೇಶದ ಗುಲಾಮರಾದ್ರೆ ನಾವು ಇದು ಹೋಗ್ತೀವಲ್ಲ, ನಾವು ನಾಶ ಆಗೋದ್ರೆ ನಮ್ಮ ಜೊತೆ ನೀವು ಕೂಡ ನಾಶ ಆಗ್ಬೇಕು ಅಂತ. ಕಾರಣ
ಒಬ್ಬ ಅನ್ಯಾಯ ಮಾಡುವವನ ಜೊತೆ ಸೇರಿದವನು ಕೂಡ ಅನ್ಯಾಯ ಮಾಡಿದ ರೀತಿ. ನೀವು ನೋಡಿ, ಇದನ್ನು ಅಮೆರಿಕ ಮಾಡಿರ್ಲಿ, ಇಸ್ರೇಲ್ ಪ್ರಾರಂಭ ಮಾಡಿರ್ಲಿ, ಅವರ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರೇನು ಜಗತ್ತಿಗೆ ಪೀಸ್ ಅನ್ನು, ಶಾಂತಿಯನ್ನು ತಂದು ಕೊಡ್ತಾರ? ಡೆಫಿನೆಟ್ಲಿ ಇಲ್ಲ. ಇರಾನ್ಗೆ ದಾಳಿ ಮಾಡಿದಾಗ ಸ್ವಾಭಾವಿಕವಾಗಿ ಅವರು ಗುಲಾಮಗಿರಿಯಿಂದ ಬದುಕುವಂತ ಜನರಲ್ಲ, ಅದು ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಷಯ. ಈಗಂತೂ ಅದು ಎಲ್ರಿಗೂ ಜಗತ್ತಿಗೆ ಗೊತ್ತಾಯಿತು. ಹೇಗೆಂದ್ರೆ ನೋಡಿ, ಅವರು ಪದೇ ಪದೇ ಅವರು ಏನು ವಿದೇಶಾಂಗ ಸಚಿವರಾಗಿರ್ಬೋದು, ಅಲ್ಲಿನ ಇವಾಗಿನ ಸುಪ್ರೀಂ ಲೀಡರ್ ಹೇಳೋದು, ನಾವು ಗುಲಾಮಗಿರಿಯಿಂದ ಅಮೆರಿಕ ಹೇಳುವ ರೀತಿ ನಾವು ಬದುಕುವುದೇ ಇಲ್ಲ, ನಮ್ಮ ದೇಶವನ್ನು, ನಾಗರಿಕರನ್ನು ಸೇಫ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ ಅಂತ. ಇನ್ನು ನೋಡಿ, ನಾವು ಈ ನಡುವೆ ನಮ್ಗೆ ಒಂದು ಆಶ್ವಾಸನೆಯ ಮಾತಂದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇರಾನ್ ನೋಡಿ, ಇವಾಗ ಭಾರತಕ್ಕೆ ಬರುವಂತಹ ತೈಲದ ಹಡಗುಗಳಿಗೆ ಮುಕ್ತವಾದ ಅವಕಾಶವನ್ನು ಕೂಡ ನೀಡಿದೆ. ನೋಡು, ಅವರು ತುಂಬಾ, ಅವರ ಕಟ್ಟಡಗಳು ನಾಶ ಆಗ್ತಾ ಇದೆ, ಎಷ್ಟೋ ಸಾವಿರಾರು ಮಂದಿಯ ಪ್ರಾಣ ಹಾನಿಯಾಗಿದೆ. ಆದ್ರೂ ಕೂಡ ನೋಡಿ, ಅವರು ಭಾರತದ ಮೇಲೆ ಒಂದು ಪ್ರೀತಿಯನ್ನು, ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ನಾವು ಫ್ಯಾಕ್ಟ್ ಮಾತಾಡ್ಬೇಕ್ರಿ. ನಾವು ಅದರಲ್ಲಿ ಅದು ಆ ರಾಷ್ಟ್ರ, ಈ ರಾಷ್ಟ್ರ, ಸರ್ವಾಧಿಕಾರಿ, ಸುಪ್ರೀಂ ಲೀಡರ್, ಅವರ ದೇಶದ ಮೇಲೆ ಅವರ ದೇಶದ ಒಳಗಿರುವಂತಹ ವಿಚಾರ ಅದವರು ಸರಿಪಡಿಸಬಹುದು. ನಮ್ಮ ದೇಶದ ಜೊತೆ ಅವರ ಸೌಹಾರ್ದ, ಅವರ ಪ್ರೀತಿ ಒಳ್ಳೇದಿದ್ರೆ ನಾವು ಒಳ್ಳೇದು ಅಂತ ನಾವು ಅದನ್ನು ಮೆಚ್ಚಲೇಬೇಕು, ಹೌದಲ್ವಾ? ಸರಿ. ನಾವ್ ಹೇಳುದು ನೋಡಿ, ನಾವು ಉಂಟಲ್ಲ, ಪ್ರತಿ ಒಂದು ಯುದ್ಧ ಆಗುವಾಗ ಕೂಡ ನಾವು ಆಲೋಚಿಸ್ಬೇಕು. ಎಲ್ಲರ ಮೈಯಲ್ಲಿ ಕೂಡ ರಕ್ತ ಹರಿಯೋದು, ಯಾವುದೇ ದೇಶದ ಮಕ್ಕಳು ಸಾವಾಗಬಾರ್ದು, ನಾಗರಿಕರ ಸಾವಾಗಬಾರ್ದು. ನಾವು ಅದನ್ನು ಒಂಥರ ಸಂಭ್ರಮಿಸುವಂತ ಜನರು ಆಗ್ಲೇಬಾರ್ದು. ಯಾಕಂದ್ರೆ ಇದು ಸರ್ವನಾಶದ ಅಂಚಿಗೂ ಕೂಡ ತೆಗೆದುಕೊಂಡು ಹೋಗಬಲ್ಲದು ಅಂತ ಗೊತ್ತಿದ ಮೇಲೂ ಕೂಡ ಯುದ್ಧ ಮಾಡಿಕೊಂಡು ಸಫನ್ ಸರ್ ಬಂದೆ. ಜೊತೆಗೆ ನಮ್ಮ ದೇಶಕ್ಕೂ ಹಾನಿ ಆಗತ್ತೆ, ನಮ್ಮಿಂದ ಬೇರೆಯವ್ರಿಗೂ ಹಾನಿ ಆಗತ್ತೆ ಅಂತ ಗೊತ್ತಿದ ಮೇಲೂ ಕೂಡ ನಾವು ಯುದ್ಧ ಮಾಡ್ತೀವಿ ಅಂದ್ರೆ ಅಂಥ ದ್ವೇಷ ಯಾಕೆ ಅನ್ನೋ ಪ್ರಶ್ನೆಗೆ ಬಂದು ನಿಂತು ಬಿಡುತ್ತೆ ಸರ್. ಅಂದ್ರೆ ಏನಾದ್ರೂ ಪರವಾಗಿಲ್ಲ, ನಾವು ಯುದ್ಧ ಮಾಡಿಯೇ ಸಿದ್ಧ ಅನ್ನೋ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದು ಇತಿಹಾಸಕ್ಕೆ ಹೋಗ್ಬೇಕಾಗುತ್ತೆ. ಇತಿಹಾಸದ ಕೆಲವು ಪುಟಗಳನ್ನು ನಾವು ತೆಗಿಬೇಕಾಗುತ್ತೆ. 1950ರಲ್ಲಿ 50ನೇ ದಶಕ ತೊಗೊಂಡ್ರೆ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ ಇತ್ತು. ದಟ್ ಕಂಪ್ನಿ ಹ್ಯಾಡ್ ಮೊನೋಪಲಿ ಓವರ್ ಆಯಿಲ್ ರಿಸೋರ್ಸಸ್ ಆಫ್ ಇರಾನ್. ಏನು ಆಯಿಲ್ ತೆಗಿತಾ ಇದ್ರು 5% ಮಾತ್ರ ಇರಾನ್ಗೆ ಹೋಗ್ತಿತ್ತು. 95-98% ಒಂದು ನಿಮಿಷ ಸಫನ್ ಸರ್ ಮುಗಿಸ್ಲಿ, ರಾಜೀವ್ ಸರ್ ಮುಗಿಸ್ಲಿ. ಆಂಗ್ಲೋ ಇದಕ್ಕೆ ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗ್ತಾ ಇತ್ತು. ಆವಾಗ ಒಬ್ಬರು ಪ್ರೈಮ್ ಮಿನಿಸ್ಟ್ರು ಬಂದರು, ಮೊಹಮ್ಮದ್ ಮೊಜದಿಕ್ ಅಂತ. ಬಂದು he nationalized the oil companies. ಅವ್ರ ಸಮೃದ್ಧಿ ಏನಿತ್ತು, ಅದು ಅವ್ರ ವೆಲ್ತ್ ಏನಿತ್ತು, ದಟ್ ವಾಸ್ ಫಾರ್ ಇರಾನಿಯನ್ಸ್. ಅದನ್ನು ವೆಸ್ಟರ್ನ್ ಕಂಟ್ರೀಸ್ ಕುಡ್ ನಾಟ್ ಟಾಲರೇಟ್ ಇಟ್, ಕ್ಷಮೆ ಮಾಡಲಿಲ್ಲ. ಸೊ ಒಂದು ಕೂ ಮಾಡಿದ್ರು. ಕೂ ಮಾಡಿ ಹಳೆ